ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ಸೀರಿಯಲ್ ಜೊತೆ ನಮ್ಮ ಪಯಣ. ಸೀರಿಯಲ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸ್ವಿಮ್ಮಿಂಗ್ ಪೂಲಿಂದ ಬಿದ್ದವರು, ಸ್ವಿಮ್ಮಿಂಗ್ ಪೂಲಿಂದ ಎದ್ದವರು ಈಗ ಪವಿತ್ರ ಬಂಧನ ಅಂತ ಒಂದು ಬಂಧನದೊಳಗೆ ಸಿಗಾಕೊಂಡವ್ರೆ. ಯಾರ ಬಗ್ಗೆ ಅಂತ ಗೊತ್ತಾಗಿರ್ಬೇಕು, ಪ್ರೊಮೋ ಎಲ್ಲ ನೋಡಿರ್ತೀರಾ. ಹೆಣ್ಮಕ್ಳು ಇಷ್ಟಪಟ್ಟಂಥ ಸೂರಜ್ ಅವರೇ ನಮಸ್ತೆ, ಹೇಗಿದ್ದೀರಾ? ಮೊದಲಿಗೆ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅದೇ ಹೇಳ್ತಿದ್ದೆ, ಪವಿತ್ರ ಬಂಧನದಲ್ಲಿ ಸಿಗಾಕೊಬಿಟ್ಟಿದ್ದೀರಾ. ಬಿಗ್ ಬಾಸಿಂದ ಹೊರಗಡೆ ಹೋಗಿ ಎಲ್ಲೋ ಒಂದೊಳ್ಳೆ ಸ್ವಲ್ಪ ಟೈಮ್ ಗ್ಯಾಪ್ ತೊಗೊಂಡು ಬರ್ತಾರೆ. ಅಂದರೆ ಇದಕ್ಕಿದ್ದಂಗೆ ಒಂದು ಪವಿತ್ರ ಬಂಧನ ಅನ್ನೋ ಒಂದು ಸೀರಿಯಲಲ್ಲಿ ನಟರಾಗಿದ್ದೀರಾ. ಈಗ ಪವಿತ್ರ ಬಂಧನ ನಟನೆ ಪಾತ್ರದೊಳಗಡೆ ಹೋಗೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ದೇವದತ್ ದೇಶ್ಮುಖ್ ಅಂತ. ಸೊ ನಾನು ಅಮ್ಮಾಸ್ ಕಾಫಿ ಕಂಪ್ನಿ ಓನರ್ ಆಗಿದ್ದೀನಿ. ಸೊ ಕಲರ್ಸ್ ಜೊತೆ ನನ್ನ ಬಂಧನ ಬಿಗ್ ಬಾಸಲ್ಲಿ ಹೇಗಿತ್ತು, ಹೊರಗೆ ಬಂದಮೇಲೂ ಹಂಗೆ 2 ದಿನಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಈಗ ಪವಿತ್ರ ಬಂಧನದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಸೊ ಈ ಪವಿತ್ರ ಬಂಧನಕ್ಕೆ ಸಿಗಿಸ್ತವ್ರೆಲ್ಲ ಇಲ್ಲೇ ಇದ್ದಾರೆ ಅಂತ ಕೇಳ್ಪಟ್ಟೆ. ಬನ್ನಿ ಹಾಗೆ ಮಾತಾಡ್ತಾ ಹೋಗೋಣ. ಅವ್ರನ್ನ ನಿಮಗೆ ಬಂಧನದೊಳಗಡೆ ಯಾರ್ಯಾರು ಇದ್ದಾರೆ ಅವ್ರನ್ನ ನೀವೇ ಪರಿಚಯ ಮಾಡ್ಕೊಡ್ಬೇಕು. ಯಾಕಂದರೆ ಇಬ್ಬರೇ ಬಂಧನ ಆಗಕ್ಕೆ ಸಾಧ್ಯ ಇಲ್ಲ, ತುಂಬ ಜನ ಕೈ ಸೇರಿಸಿರ್ಬೇಕು. ಬನ್ನಿ ಅವ್ರನ್ನ ನೀವೇ ಪರಿಚಯ ಮಾಡ್ಬೇಕು. ಮೈಕು ಕೂಡ ನಿಮಗೆ ಕೊಡ್ತೀನಿ, ನೀವೇ ಹೇಳ್ಕೊಂಡು ಹೋಗ್ತಾ ಇರಬೇಕು. ಹೇಳಿ. ಓಕೆ, ನಿಮ್ಮನ್ನು ಬಂಧನಕ್ಕೆ ಸಿಗಿಸ್ತವ್ರು ಯಾರ್ಯಾರು? ನನ್ನ ಬಂಧನಕ್ಕೆ ಸಿಗಿಸಿದವರು ಮೇಯ್ನ್ ಆಗಿ ನಮ್ಮ ಡೈರೆಕ್ಟರ್ ಅವರು ಮಧು ಸರ್ ಅಂತ. ಅದರಲ್ಲಿ ಅಲ್ಲಿ ಸ್ಟೇಜಲ್ಲಿದ್ದಾರೆ. ಓಕೆ, ಮಧು ಸರ್ ಅಂತ. ಸೊ ಈ ಬಂಧನದಲ್ಲಿ ಎಕ್ಸ್ಟ್ರಾ ಯಾರ್ಯಾರಿದ್ದಾರೆ ಅಂತಂದರೆ, ನನ್ನ ತಮ್ಮ ತಿಲಕ್ ದೇಶ್ಮುಖ್ ಅಂತ. ತಿಲಕ್ ದೇಶ್ಮುಖ್ ಅಂತ ನನ್ನ ತಮ್ಮ. ಇವನಂದ್ರೆ ನಂಗೆ ತುಂಬ ಪ್ರಾಣ. ಅಣ್ಣನ ಬಗ್ಗೆ ಏನಾರು ಹೇಳ್ತೀಯಪ್ಪ? ಅಣ್ಣನ ಬಗ್ಗೆ ಒಂದೇ ಮಾತು, ಈ ಸ್ವೀಟ್ ಕೊಟ್ನಲ್ಲ ಅದೇ ಥರ ಸ್ವೀಟ್ ನಮ್ಮಣ್ಣ. ತುಂಬ ಡವ್ ಮಾಡ್ತಾನೆ ನನ್ನ ತಮ್ಮ. ಬಟ್ ಯಾ, ಸೊ ನಮ್ಮ ಅಮ್ಮನ ಮಾತಾಡ್ಸ್ಬಿಡೋಣ. ಇವ್ರು ನಮ್ಮಮ್ಮ ರಾಧಿಕಾ ಅಂತ. ತುಂಬ ಎಲ್ಲರೂ ಹೇಳ್ತಾರೆ ತಾಯಿಗೆ ತಕ್ಕ ಮಗ ಅಂತ. ಸೊ ಅಮ್ಮ ನನ್ನ ಬಗ್ಗೆ ಏನಾರು ಹೇಳಿ ಒಂದು 2 ಮಾತು. ನನ್ನ ಮೊದಲನೇ ಮಗ, ಎಲ್ಲರಿಗೂ ಗೊತ್ತು ತಾಯಂದ್ರಿಗೆ ಮೊದಲನೇ ಮಗ ಅಂದರೆ ತುಂಬ ಪ್ರೀತಿ ಅಂತ. ಅದೇ ಥರ ಇವನು ಫೆಂಟಾಸ್ಟಿಕ್ ಹುಡುಗ. ಆಮೇಲೆ ನನ್ನ ಹೇಳಿದ್ರೆ ಏನು ಹೇಳಬೇಕು ಹೇಳು? ತುಂಬ ಒಬೀಡಿಯಂಟು, ನಾನು ಹೇಳಿದ ಮಾತು ಕೇಳ್ತಾರೆ. ಅಲ್ಲ, ನನ್ನ ಓನ್ ಅಲ್ಲ, ಅವನ ಒಪಿನಿಯನ್ ನನ್ನ ಒಪಿನಿಯನ್ ಒಂದೇ. ಇಲ್ಲ, ಬಟ್ ಆಸ್ ತಕ್ಕ ಮಗ ಅಂದ್ರೆ ಒಂದೇ ಒಪಿನಿಯನ್ ಇರುತ್ತೆ. ವೆರಿ ಒಬೀಡಿಯಂಟ್, ವೆರಿ ವೆಲ್ ಮ್ಯಾನರ್ಡ್, ತುಂಬ ಡೀಸೆಂಟ್ ಹುಡುಗ. ಯಾವ್ದಾದ್ರು ಹುಡುಗಿ ಇದ್ರೆ ಹೇಳಿ, ಆದಷ್ಟು ಬೇಗ ಮದುವೆ ಮಾಡೋಣ. ವಿತ್ ಹುಡುಗಿ ಅದೆಲ್ಲ ಬಿಡಿ, ಪರವಾಗಿಲ್ಲ. ಇನ್ನೇನು ಬೇಕು ನಿಮಗೆ ಹೇಳಿ. ಇವರಿಬ್ರು ನನ್ನ ಮಕ್ಕಳು. ನಂದು 2 ಕಣ್ಣಿದ್ದಂಗೆ. ಇವನು ಸ್ವಲ್ಪ ಡೀಸೆಂಟು, ಇವನು ಇಂಡೀಸೆಂಟು, ಆ ಥರ ಎಕ್ಸ್ಟ್ರೀಮ್ಸ್ ಸ್ವಲ್ಪ. ಬಟ್ ಏನು ಮಾಡೋದು, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ವಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಪಾರ್ಟಿ ಮಾಡೋದು ಕಡಿಮೆ ಮಾಡೋ, ಕನ್ನಡಕ ತೆಗಿಯೋ. ಬಂಧನಕ್ಕೆ ಸೂತದಾರರು ಯಾರು ಅಂದ್ರೆ ನಿಮ್ಮ 3 ಜನ ಪರಿಚಯ ಮಾಡ್ತಿದ್ರು. ಬಟ್ ಆ ಬಂಧನ ಕಟ್ಕೊಳ್ಳೋರು, ಅಂದ್ರೆ ಬಂಧ ಒಟ್ಟಿಗೆ ಆಗೋರು ಯಾರು ಅನ್ನೋದೇ ಪ್ರಶ್ನೆ. ಇವಾಗ ಇಲ್ಲೆಲ್ಲ ಕಾಣಿಸ್ತಾ ಇದ್ರು, ನೀವೇ ಕರ್ಬಿಟ್ರೆ ಚೆನ್ನಾಗಿರುತ್ತೆ. ಬಾರಮ್ಮ ಬಾರಮ್ಮ. ಇವರೇ ಪವಿತ್ರ. ಅವ್ರ ಬಾಯಿಂದ 1-2 ಮಾತುಗಳನ್ನ ಕೇಳೋಣ. ಏನ್ ನಮ್ ಸೀನಿಯರ್ ಪರ್ಮಿಷನ್ ಕೊಟ್ರೆ ಮಾತಾಡ್ತೀನಪ್ಪ. ಇವನೇ ನಮ್ಮ ಮನೆ ಜೂನಿಯರ್, ಇವನನ್ನೇನ್ ಸೀನಿಯರ್ ಅಂತ ಕರೆಯೋದು? ನನಗೆ ಅವಳು ನಾನು ಸೀನಿಯರ್ ಮಾ. ಹಂಗ? ಸೊ ನನಗೆ ನಮ್ಮ ಸೀನಿಯರ್ ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತು ನೋಡಲ್ಲ. ಸೊ ಅವ್ರ ಜೊತೆ ಮದುವೆ ಆಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದೊಡ್ಡ ಮನೆ, ಒಂದು ದೊಡ್ಡ ಮನೆಯಿಂದ ಇನ್ನೊಂದು ದೊಡ್ಡ ಮನೆಗೆ ಬಂದು ನಿಮಗೆ ಸಿಗಾಕೊಂಡಿದ್ದಾರೆ ಇವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಅದೇ ಇವ್ರು ಹೇಳಬೇಕು ಹೆಂಗ್ ಬಂದು ಸಿಕ್ಕಾಕೊಂಡ್ರು ಅಂತ. ಇವರು ಕ್ಯಾರೆಕ್ಟರಲ್ಲಿ ಹೋಗ್ಬಿಟ್ಟಿದ್ದಾರೆ, ನಾಚಿಕೆ ಜಾಸ್ತಿ ಕ್ಯಾರೆಕ್ಟರ್, ಇನ್ನೂ ಮಾತಾಡಲ್ಲ ಇವರು. ಸೊ ಈ ಪ್ರಶ್ನೆಗೆಲ್ಲ ಉತ್ತರ ನಮ್ಮ ಡೈರೆಕ್ಟರ್ ಅವ್ರು ಕೊಡ್ತಾರೆ. ಮಧು ಸರ್ ಪ್ಲೀಸ್ ಬನ್ನಿ. ನೀವು ಅವಾಗಿಂದ ನೋಡಿದೀರಾ ನನ್ನ, ಬನ್ನಿ. ಇವರೇ ಪವಿತ್ರ ಬಂಧನದ ಮೇನ್ ರೀಸನ್ ಇರೋದು ನಮ್ಮ ಮಧು ಸರ್, ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್. ಉತ್ತಮ್ ಮಧು ಸರ್. ಹಾ ಸರ್, ಕೇಳಿ. ಸರ್, ಒಬ್ಬ ಹುಡುಗನ ಓಡಾಡ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಇದ್ದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಬಂಧನ ಮಾಡ್ಬಿಟ್ಟಿದ್ರಲ್ಲ, ಏನ್ ಹೇಳ್ತೀರಾ? ಅದು ಪವಿತ್ರನ್ ಕೇಳಬೇಕು, ಅವ್ನ ತಮ್ಮನ್ ಕೇಳಬೇಕು. ಸೂತ್ರಧಾರಿ ಸಾರಥಿ ಎಲ್ಲ ನೀವು ಇದಕ್ಕೆ, ಈ ಬಂಧನಕ್ಕೆ ಏನಂತಂದ್ರೆ ತಮ್ಮನ ಆಸೆನ ಈಡೇರ್ಸಕ್ಕೆ
ಒಂದು ಇಷ್ಟವಿಲ್ಲದ ಬಂಧನ ಸಿಗಾಕೋತಾರೆ ಪವಿತ್ರ ಜೊತೆ, ಅದೇ ಪವಿತ್ರ ಬಂಧನ. ಹೌದು. ಕಾದು ನೋಡ್ಬೇಕು. ಕೊನೆಯದಾಗಿ ಎಲ್ಲರಿಗೂ ಸ್ವಲ್ಪ ಬಿಸಿ ಇದ್ದೀರಾ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವಾಗಿಂದ ನಮ್ಮ ಮನೆಗಳಿಗೆ ಬರ್ತೀರಾ? ಅದೇ ಗೊತ್ತಲ್ಲ, 27ರಿಂದ 10 ಗಂಟೆಗೆ ನೋಡಿ ಆಶೀರ್ವಾದ ಮಾಡಿ. ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತಪ್ಪದೆ ನೋಡಿ ಪವಿತ್ರ ಬಂಧನ ರಾತ್ರಿ 10 ಗಂಟೆಗೆ. ಎಲ್ಲರೂ ತುಂಬ ಕಷ್ಟಪಟ್ಟು ಈ ಸೀರಿಯಲ್ನ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸೀರಿಯಲ್ನ ಇದುವರೆಗೂ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಉತ್ತಮ್ ಮಧು ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ ನಮಗೆಲ್ಲರಿಗೂ. ಸೊ ಸೂರಜ್ ಹೊಸಬ್ರಾದ್ರೂ ಅವ್ರಿಗೆ ಕಲಿಯೋದಕ್ಕೆ ತುಂಬ ಒಳ್ಳೆ ಇದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಫಸ್ಟ್ ಸೀರಿಯಲ್ಲೇ ಉತ್ತಮ್ ಮಧು ಸರ್ ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇಟ್ ಶುಡ್ ಬಿ ಲೈಕ್ ವೆರಿ ಬ್ಲೆಸ್ಡ್ ಫೀಲಿಂಗ್. ಸೊ ಕಲರ್ಸ್ ಕನ್ನಡದಲ್ಲಿ ರಾತ್ರಿ 10 ಗಂಟೆಗೆ ಜನವರಿ 27ರಿಂದ ನಾವು ಬರ್ತಾ ಇದ್ದೀವಿ ಪವಿತ್ರ ಬಂಧನ ಧಾರಾವಾಹಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೀಕ್ಷಕರು, ಇದಿಷ್ಟು ಪವಿತ್ರ ಬಂಧನ ತಂಡದ ಜೊತೆಗಿನ ಮಾತಾಗಿತ್ತು. ನಿಮ್ಮನೆ ಹುಡುಗ, ನೀವು ಮೆಚ್ಚಿದಂತಹ ಹುಡುಗ ಸೂರಜ್ ಅವರು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಮತ್ತೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀವು ನೋಡಿ ಹಾರೈಸಬೇಕಾಗಿ ನಾವು ಕೇಳಿಕೊಡ್ತೀವಿ. ಮರಿಬೇಡಿ, ಕಲರ್ಸ್ ಕನ್ನಡದಲ್ಲಿ 10 ಗಂಟೆಗೆ. ಇದು ನ್ಯಾಷನಲ್ ಟಿವಿ. ಇನ್ನಷ್ಟು ಬೆಳ್ಳಿತೆರೆ ಮತ್ತು ಕಿರುತೆರೆ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಸಂದೀಪ್ ಶೆಣವರ್ ಜೊತೆ, ನನ್ನ ಜೊತೆ ನನ್ನ ಸ್ನೇಹಿತ ವೆಂಕಟ್ ಅವರು. ನಮಸ್ತೆ.